ಆಂಧ್ರಪ್ರದೇಶದಲ್ಲಿ ಗೋವಧೆ ಮಾಡಿ ಅದನ್ನು ಬೆಂಗಳೂರಿಗೆ ಸಾಗಿಸುವ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಿದ್ದು, ಈ ಹಿಂದೆಯೂ ಇದೇ ಮಂಚೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿಯೇ 100 ಕೆಜಿ ಗೋಮಾಂಸವನ್ನ ಪೊಲೀಸರು ವಶಪಡಿಸಿಕೊಂಡಿದ್ರ. ಆದರೂ ಪೊಲೀಸರ ಭಯವಾಗಲಿ ಕಾನೂನು ಭೀತಿಯಾಗಲಿ ಇಲ್ಲ. ಕಿರಾತಕರು ನಿರಂತರವಾಗಿ ಗೋಮಾಂಸ ಸಾಗಣೆ ಮಾಡುತ್ತಿದ್ದು, ಆಕಸ್ಮಿಕವಾಗಿ ದೊರೆತರೆ ಮಾತ್ರ ಅದು ಸುದ್ದಿಯಾಗುವ ಸ್ಥಿತಿಗೆ ತಲುಪಿದೆ. ಗೌರಿಬಿದನೂರು ತಾಲೂಕಿನ ಗಡಿಯಲ್ಲಿರುವ ತಿಪ್ಪಗಾನಹಳ್ಳಿ ಗ್ರಾಮದ ಬಳಿ ರಸ್ತೆಯಲ್ಲಿರುವ ಹಂಪನ್ನ ವಾಹನವೊಂದು ಎಗರಿಸಿದೆ. ಹಂಪ್ ಹಾರಿಸಿಕೊಂಡು ಮುಂದೆ ಹೋಗುತ್ತಿದ್ದ ವಾಹನದಿಂದ ಗೋಮಾಂಸದ ತುಂಡೊಂದು ಹಾರಿ ಕೆಳಗೆ ಬಿದ್ದಿದೆ. ಇದನ್ನ ಗಮನಿಸಿದ ಸ್ಥಳೀಯರು ತಡೆಯಲು ಮುಂದಾದಾಗ ಅಲ್ಲಿಂದ 100 ಮೀಟರ್ ದೂರದಲ್ಲಿ ಗೋಮಾಂಸ ಸಾಗಿಸುತ್ತಿದ್ದ ವಾಹನವನ್ನ ರಸ್ತೆ ಬದಿ ನಿಲ್ಲಿಸಿ ಚಾಲಕ ಪರಾರಿಯಾಗಿದ್ದಾನೆ. ಗೋಮಾಂಸ ಸಾಗಿಸುತ್ತಿದ್ದ ವಾಹನವನ್ನ ಪಾಸಿಂಗ್ ಮಾಡುತ್ತಿದ್ದ ಮೂವರನ್ನ ಗ್ರಾಮಸ್ಥರು ಹಿಡಿದಿದ್ದಾರೆ. ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಮಂಚೇನಹಳ್ಳಿ ಮತ್ತು ದೊಡ್ಡಬಳ್ಳಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆಂಧ್ರಪ್ರದೇಶದ ವಾಹನ ಇದಾಗಿದ್ದು, ಹಿಂದೂಪುರದಿಂದ ಬೆಂಗಳೂರಿನ ಕಡೆಗೆ ಸುಮಾರು 4 ಟನ್ ಗೋಮಾಂಸ ಸಾಗಿಸುತ್ತಿರುವುದು ಪೊಲೀಸರ ಪರಿಶೀಲನೆ ವೇಳೆ ಬಹಿರಂಗವಾಗಿದೆ. ಗೋಮಾಂಸವನ್ನ ಗಮನಿಸಿದ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಮಂಚೇನಹಳ್ಳಿ ಮತ್ತು ದೊಡ್ಡಬಳ್ಳಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದೊಡ್ಡಬಳ್ಳಾಪುರ ಪೊಲೀಸರು ವಾಹನವನ್ನ ವಶಕ್ಕೆ ಪಡೆದಿದ್ದಾರೆ. ಗೋಮಾಂಸ ಸಾಗಾಟದಂದೇ ಪ್ರತಿನಿತ್ಯ ಎಗ್ಗಿಲ್ಲದೆ ನಡೆಯುತ್ತಿದ್ದು, ಸಾರ್ವಜನಿಕರು ಮಾಹಿತಿ ನೀಡಿದ್ರೆ ಮಾತ್ರ ಪೊಲೀಸರು ಬಂದು ವಾಹನ ವಶಕ್ಕೆ ಪಡೆದು ಹೋಗುತ್ತಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಈಗಲಾದರೂ ಚೆಕ್ ಪೋಸ್ಟ್ಗಳಲ್ಲಿ ತನಿಖೆಯನ್ನ ಸಮರ್ಪಕವಾಗಿ ಮಾಡಿದರೆ ಪ್ರತಿನಿತ್ಯ 100 ದನಗಳ ಮಾರಣಹೋಮ ತಡೆದಂತಾಗುತ್ತದೆ ಎಂದು ಪ್ರಜ್ಞಾವಂತರು ಕೋರಿದ್ದು, ಪೊಲೀಸರು ಗೋಮಾಂಸ ಸಾಗಾಟದ ಬಗ್ಗೆ ಜಾಣ ಕುರುಡುತನ ಪ್ರದರ್ಶಿಸುವುದನ್ನ ಬಿಟ್ಟು ಕಠಿಣ ಕ್ರಮಗಳನ್ನು ಜರುಗಿಸುವತ್ತ ಗಮನ ಹರಿಸಬೇಕೆಂದು ಕೋರಿದ್ದಾರೆ. ಶಶಿಕಿರಣ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ.